ಇದು 2024 ಪೇಪರ್ 1. ಫಸ್ಟ್ ಕ್ವಶನ್, 63 ಡಿವೈಡೆಡ್ ಬೈ 2/4 ಇಂಟು 5/3 ಬೆಲೆಯು 63 ಡಿವೈಡೆಡ್ ಬೈ 2 to the power of 4 ಇಂಟು 5 ಕ್ಯೂಬ್. ದ ವ್ಯಾಲ್ಯೂ ಆಫ್ ಅಂತ ಇದೆ. ಓಕೆ, 63 ಡಿವೈಡೆಡ್ ಬೈ ಈ 2 to the power of 4 ಇಂಟು 5 ಕ್ಯೂಬ್ ಇದೆಯಲ್ಲ, ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಈ 63 ಆಸ್ ಇಟ್ ಈಸ್ ಇರಲಿ, ಈ 2 to the power of 4 ಇಂದ ಒಂದು 2ನ ಹೊರಗಡೆ ತಗೊಂಡು ಇನ್ನೊಂದು 2 ಕ್ಯೂಬ್ ಈ ಕಡೆ ಹಾಕ್ತೀನಿ ಇಂಟು 5 ಕ್ಯೂಬ್. ಯಾಕಂದರೆ ಈ 2 ಮತ್ತು 5 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 10 ಆಗುತ್ತೆ. ಡಿನಾಮಿನೇಟ್ರಲ್ಲಿ 10, 100, 1000 ಈ ರೀತಿ ಬಂದರೆ ಡೆಸಿಮಲಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಈಸಿ. ಹಾಗಾಗಿ ಈ 2 ಮತ್ತು 5ನ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಈ 2 ಮತ್ತು 5ನ ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ಪವರ್ಗಳನ್ನು ನಾನೇನು ಮಾಡ್ಕೊಂಡಿದ್ದೀನಿ, ಸೇಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ 3 ಇದೆ, ಇಲ್ಲೂ 3 ಇದೆ, ಮೀನ್ಸ್ ಕ್ಯೂಬ್ ಇದೆ. ಸೊ 63 ಡಿವೈಡೆಡ್ ಬೈ 2 ಇವೆರಡನ್ನು ನಾನೇನು ಮಾಡ್ಬೋದು ಅಂತಂದರೆ 2 ಇಂಟು 5 ಹೋಲ್ ಕ್ಯೂಬ್ ಅಂತ ಬರಿಬೋದು. ಬಿಕಾಸ್ a to the power of m ಇಂಟು b to the power of m ಈ ರೀತಿ ಇತ್ತು ಅಂತಂದರೆ a ಇಂಟು b ಹೋಲ್ ಟು ದ ಪವರ್ ಆಫ್ m ಅಂತ ನಾವೇನು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಆ ಒಂದು ಲಾನ ನಾನು ಏನು ಮಾಡಿದ್ದೀನಿ, ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಿವೈಡ್ ಮಾಡ್ತೀನಿ. 2 1s 2 3s 6, 2 3 6, 2 1 2, ಎಷ್ಟು ಉಳಿತು ಅಲ್ಲಿಗೆ? 1 ಉಳಿತು. ಪಾಯಿಂಟ್ ಕೊಟ್ಟರೆ 10 ಆಯಿತು, 2 5 10. ಅಥವಾ ನೀವು ಈ ರೀತಿ ಕೂಡ ಲಾಂಗ್ ಡಿವಿಷನ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. 2 3 6 0, ಈ 3ನ ಕೆಳಗೆ ತೊಗೊಂಡ್ರೆ 2 1 2, 1 ಉಳಿತು, ಪಾಯಿಂಟ್ ಕೊಟ್ಟರೆ 0 ಆಯಿತು, 2 5 10. ಈ ರೀತಿ ಕೂಡ ಸಾಲ್ವ್ ಮಾಡ್ಬೋದು. 31.5. ಸೊ ನ್ಯೂಮರೇಟರು 31.5 ಆದರೆ ಡಿನಾಮಿನೇಟರ್ ಏನಾಯಿತು ನೋಡಿ, 2 5 10, 10 ಕ್ಯೂಬ್ ಆಯಿತು. 10 ಕ್ಯೂಬ್ ಈಸ್ ನಥಿಂಗ್ ಬಟ್ 1000 ಇದೆ. ಡಿನಾಮಿನೇಟರಲ್ಲಿ ಈ ಒಂದು 1000ನ ನಾನೇನು ಮಾಡಬೇಕು, ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ 3 0ಗಳಿದೆ ಅಂತಂದರೆ ಆ 3 ಡಿಜಿಟ್ ಲೆಫ್ಟ್ ಸೈಡ್ ಈ ಡೆಸಿಮಲ್ ಪಾಯಿಂಟ್ ಮೂವ್ ಆಗಬೇಕು. 1 ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸ್ ಅಂದರೆ ಇಲ್ಲೊಂದು 0 ಬರಬೇಕು. ಸೊ ಪಾಯಿಂಟ್ ಆ್ಯಕ್ಚುಲಿ ಇಲ್ಲಿಗೆ ಬರುತ್ತೆ, ಅಂದರೆ 0.0315 ಅಂತ ಬರುತ್ತೆ. ಸೊ ಅದನ್ನು ನಾವು ಇನ್ನೂ ಸ್ಪೆಸಿಫಿಕ್ ಆಗಿ ಬರೆಯೋದಾದರೆ 0.0315 ಅಂತ ಬರೀಬೇಕಾಗುತ್ತೆ. ದೇರ್ಫೋರ್ ಆಪ್ಷನ್ 3 ಈಸ್ ಕರೆಕ್ಟ್, 0.0315. ನೆಕ್ಸ್ಟ್ ಕ್ವಶನ್, ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಮೈನಸ್ ಕ್ಯೂಬ್ ರೂಟ್ ಆಫ್ 0.343 ಇದರ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಕ್ಯೂಬ್ ರೂಟ್ ಆಫ್ 125 ಅಂತಂದ್ರೆ 5, 125ರ ಘನಮೂಲ ಎಷ್ಟು? 5 ಪ್ಲಸ್ 0.008 ಇದರ ಘನಮೂಲ ಎಷ್ಟು ಅಂತಂದ್ರೆ 0.2. ನೋಡಿ, ಇಲ್ಲಿ ಪಾಯಿಂಟ್ ಆದ್ಮೇಲೆ 3 ಅಂಕಿಗಳಿದೆ ಅಂತಂದ್ರೆ ಇಲ್ಲಿ 1 ಅಂಕಿ ಮಾತ್ರ ಬರಬೇಕು. 3 ಅಂಕಿ ಇದ್ರೆ 1 ಅಂಕಿ ಬರಬೇಕು. ಇನ್ ಮಲ್ಟಿಪಲ್ಸ್ ಆಫ್ 3 ಬರ್ತವೆ ಯಾವಾಗಲೂ. ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಈ ರೀತಿ ಕೂಡ ಮಾಡ್ಬೋದು. 8 ಡಿವೈಡೆಡ್ ಬೈ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ಇದನ್ನ ನಾವೇನಾದ್ರೂ ಫ್ರಾಕ್ಷನ್ ಫಾರ್ಮಲ್ಲಿ ಬರೆದ್ರೆ 8 ಡಿವೈಡೆಡ್ ಬೈ 1000 ಆಗುತ್ತೆ ಕ್ಯೂಬ್ ರೂಟ್ ಒಳಗಡೆ. 8ರ ವರ್ಗ ಘನಮೂಲ 2, 1000ದ ಘನಮೂಲ 10. ಸೊ 2/10. 2/10 ಈಸ್ ನಥಿಂಗ್ ಬಟ್ 0.2. ಈ ರೀತಿನಾದ್ರೂ ಮಾಡ್ಬೋದು. ಮೈನಸ್ ಕ್ಯೂಬ್ ರೂಟ್ ಆಫ್ 0.343 ಅಂತಂದ್ರೆ ನೆನಪಾಗ್ಬೇಕು ನಿಮಗೆ, 343 ಅನ್ನೋದು 7ರ ಘನಮೂಲ, 7ರ ಘನ, 343 7ರ ಘನ. ಹಾಗಾದ್ರೆ 343ರ ಘನ ಮೂಲ ಎಷ್ಟಾಗುತ್ತೆ ಅಂದ್ರೆ 7. 0.343 ಅಂತ ಇರೋದ್ರಿಂದ ಘನ ಮೂಲ ಎಷ್ಟಾಗಿರುತ್ತೆ ಅಂದ್ರೆ 0.7 ಆಗಿರುತ್ತೆ. ಅಥವಾ ಇದನ್ನ ಸೇಮ್ ಇದೇ ರೀತಿ ನಾವು ಮಾಡೋದಾದ್ರೆ 343 ಡಿವೈಡೆಡ್ ಬೈ 1000 ಇದು ಕ್ಯೂಬ್ ರೂಟ್ ಒಳಗಡೆ ಬರುತ್ತೆ. ಇನ್ನು 343ರ ಘನಮೂಲ 7, 1000ದ ಘನಮೂಲ 10. ಕರೆಕ್ಟ್ ಅಲ್ಲ, ಒಂದ್ಸರಿ ನೋಡ್ತೀನಿ. 7 9 63, 28 6 34. ಎಸ್, ಕರೆಕ್ಟ್. ಈಗ ಇವೆರಡನ್ನ ಆ್ಯಡ್ ಮಾಡಬೇಕು, ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, 5 ಮತ್ತು 0.2 ಎರಡನ್ನ ಆ್ಯಡ್ ಮಾಡಿದ್ರೆ 5.2 ಆಗುತ್ತೆ. ಅದರಿಂದ 0.7ನ ಸಬ್ಟ್ರಾಕ್ಟ್ ಮಾಡಿ. ಇದು 4 ಆದರೆ ಇದು 12 ಮೈನಸ್ 7 ಅಂತಂದ್ರೆ 5 ಆಯಿತು. ಪಾಯಿಂಟ್ ಇದು 4. ಸೊ ಆನ್ಸರ್ ಎಷ್ಟು ಅಂದರೆ 4.5. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 1/3 ಮತ್ತು 7/8ರ ನಡುವಿನ ಭಿನ್ನರಾಶಿಯು, ಅವೆರಡರ ನಡುವಿನ ಭಿನ್ನರಾಶಿ ಬೇಕು. ಮೊದಲು ನೋಡಿ,
ನಡುವಿರಬೇಕು ಅಂತಂದ್ರೆ 1/3 ದೊಡ್ಡದಾಗಿರ್ಬೇಕು, 7/8 ಚಿಕ್ಕದಾಗಿರ್ಬೇಕು. ಈಗ 1/3 ಮತ್ತು 1/4 ನಾನು ಕಂಪೇರ್ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಭಿನ್ನರಾಶಿಗಳು 1/3 ದೊಡ್ಡ ಭಿನ್ನರಾಶಿಗಳಾಗಿರ್ಬೇಕು. ಅಂಶಗಳು ಸೇಮ್ ಇರೋದ್ರಿಂದ ಛೇದದಲ್ಲಿ ದೊಡ್ಡ ಛೇದ ಇರೋದು ಸಣ್ಣ ಭಿನ್ನರಾಶಿ. ಅಂದ್ರೆ ಅರ್ಥ 1/4 ಈಸ್ ಲೆಸ್ ದ್ಯಾನ್ 1/3. ಅಂದ್ರೆ 1/4 ಅನ್ನೋದು 1/3 ಚಿಕ್ಕದು. ಸೊ ನಡುವೆ ಬರಕ್ ಸಾಧ್ಯ ಇಲ್ಲ. ಸೊ ಆಪ್ಷನ್ 1 ರಾಂಗ್. ಇನ್ನು ಆಪ್ಷನ್ 2 ನೋಡಿ, ಇಲ್ಲಿ 1/3 ಇದೆ, ಇಲ್ಲಿ 7/8 ಇದೆ. ನಡುವೆ ಒಂದು ವೇಳೆ 17/24 ಬರಬೇಕಂದ್ರೆ ಛೇದ 24 ಇದೆ. ಸೊ 24 ಛೇದ ಬರೋ ತರ ನಾನೇನ್ ಮಾಡ್ತೀನಿ ಅಂತಂದ್ರೆ ಸಮಾನ ಭಿನ್ನರಾಶಿನ ಕಂಡುಹಿಡಿತೀನಿ. 3ಕ್ಕೆ ಎಷ್ಟು ಗುಣಿಸಿದ್ರೆ 24 ಬರುತ್ತಂದ್ರೆ 3 8 24. ಸೊ ಅಂಶ ಮತ್ತು ಛೇದಕ್ಕೆ 8ರಿಂದ ಗುಣಿಸ್ತೀನಿ. ಅದೇ ರೀತಿ ಇಲ್ಲಿ 8 3 24. ಸೊ 3 3 ಗುಣಿಸ್ತೀನಿ. ಇಲ್ಲಿ ಗುಣಾಕಾರ ಮಾಡಿದ್ರೆ 1 8 8 8 3 24. ಇನ್ನು 7 3 21 8 3 24. ಅಂದ್ರೆ ಈ 1/3 ಅನ್ನೋದರ ಸಮಾನ ಭಿನ್ನರಾಶಿ 8/24. ಅದೇ ರೀತಿ 7/8 ಸಮಾನ ಭಿನ್ನರಾಶಿ 21/24. ಈ 17/24 ಅನ್ನೋದು ನೋಡಿ 8/24 ಮತ್ತು 21/24 ನಡುವೆ ಬರೋದ್ರಿಂದ ಇದೇ ಕರೆಕ್ಟ್ ಆನ್ಸರ್. ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದು ನೋಡಿ, ಇಲ್ಲೂ ಕೂಡ ಛೇದ 24 ಇರೋದ್ರಿಂದ 8 ಆದ್ಮೇಲೆ 9/24, 10/24, 11/24, 12/24 ಈ ರೀತಿ ಬರುತ್ತೆ. ಕೊನೆಗೆ 21/24 ಆದ್ಮೇಲೆ 22/24, 23/24 ಅಂತ ಬರುತ್ತೆ. ಅಂದ್ರೆ 23/24 ಅನ್ನೋದು 21/24 ದೊಡ್ಡದು ಇಲ್ಲಿ ಬರುತ್ತೆ. 21/24 ದೊಡ್ಡದು ಅಂತಂದ್ರೆ 7/8 ದೊಡ್ಡದು ಅಂತ ಅರ್ಥ. ಸೊ 7/8 ದೊಡ್ಡದಾದ್ರೆ ನಡುವೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ 4 ರಾಂಗ್. ಅದೇ ರೀತಿ 11/12 ಕೂಡ ಇವೆರಡರ ನಡುವೆ ಬರೋಲ್ಲ ಅಂತೇಳಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ವೆರಿಫೈ ಮಾಡಿ ನೋಡ್ಬೋದು. ಹೆಂಗ್ ಮಾಡ್ತೀನಿ ಅಂತಂದ್ರೆ 12 ಬರಬೇಕಲ್ಲ. ಓಕೆ, 12 ಬದಲಿಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಎಲ್ಲಾನು ಒಂದೇ ಡಿನಾಮಿನೇಟರ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ 24 ಕನ್ವರ್ಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಕೂಡ 24ಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀನಿ. 24 ಕನ್ವರ್ಟ್ ಮಾಡ್ಕೊಂಡ್ರೆ 12 11 2 22, 12 24. ನೋಡಿ ಇಲ್ಲಿ 21/24 ಇದ್ರೆ ಇದು 22/24 ಅಂತಿದೆ. ಅಂದ್ರೆ 21/24 23/24 ನಡುವೆ ಬರುತ್ತೆ. ಬಟ್ 7/8 ದೊಡ್ಡದು. ದೇರ್ ಫೋರ್ ಇದು ಕೂಡ ಆಗೋದಿಲ್ಲ. ದೇರ್ ಫೋರ್ 17/24 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕವು. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳನ್ನು ಫಸ್ಟ್ ಬರೆಯೋಣ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಯಾವ್ದಾಗುತ್ತೆ ಅಂದ್ರೆ 2 3 5 7 11 13 15 17 19 21 ಇಲ್ಲ 23 29. ನೋಡಿ ಎಷ್ಟಾಯ್ತು? 1 2 3 4 5 6 7 8 9 10. ಓಕೆ, 10 ಅವಿಭಾಜ್ಯ ಸಂಖ್ಯೆಗಳನ್ನು ಬರೆದಿದ್ದೀವಿ. ಇವುಗಳ ಮಧ್ಯಾಂಕ ಬೇಕು. ಮಧ್ಯಾಂಕ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಬರೀಬೇಕು. ನಾವು ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡರ್ ಬರೆದಿದ್ದೀವಿ. ಈಗ ನಡುವೆ ಇರ್ತಕ್ಕಂಥ ನಂಬರ್ ಅನ್ನು ನಾವು ಮಧ್ಯಾಂಕ ಅಂತ ಕರಿತೀವಿ. ನಡುವೆ ಇರ್ತಕ್ಕಂಥ ನಂಬರ್ ಯಾವ್ದಾಗುತ್ತೆ ಅಂದ್ರೆ ಟೋಟಲ್ 10 ಇರೋದ್ರಿಂದ ಆ ಕಡೆ 4 ಈ ಕಡೆ 4 ಬಿಟ್ರೆ ನಡುವೆ 2 ನಂಬರ್ಗಳು ಉಳಿತವೆ. 1 2 3 4. ಈ ಕಡೆ 4 ನಂಬರ್ಗಳನ್ನ ಬಿಡ್ತೀನಿ, ಈ ಕಡೆ 4 ನಂಬರ್ಗಳನ್ನ ಬಿಡ್ತೀನಿ. ಸೊ ನಡುವೆ 2 ನಂಬರ್ಗಳು ಉಳಿತವೆ, 11 ಮತ್ತು 13. ಈ ರೀತಿ 2 ನಂಬರ್ಗಳು ಉಳಿದಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾನು 2 ಆಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಸೊ 2 ಆಡ್ ಮಾಡಿದಾಗ 24 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಅಲ್ಲಿಗೆ ಮಧ್ಯಾಂಕ ಎಷ್ಟು ಬರುತ್ತೆ ಅಂದ್ರೆ 12 ಬರುತ್ತೆ. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 99 1/7 ಪ್ಲಸ್ 99 2/7 ಪ್ಲಸ್ 99 3/7 ಪ್ಲಸ್ 99 4/7 ಈ ರೀತಿ 99 6/7 ಬೆಲೆ ಅಂತ ಕೇಳಿದ್ರು. ಇಲ್ಲಿ ನೋಡಿ, ಯಾವುದೇ ಒಂದು ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಆಗಿತ್ತು, ಮಿಕ್ಸ್ಡ್ ಫ್ರಾಕ್ಷನ್ ಆಗಿತ್ತು, ಯಾವ ರೀತಿ ಅಂದ್ರೆ 4 3/5 ಈ ರೀತಿ ಇತ್ತು ಅಂತಂದ್ರೆ ಇದನ್ನ ನಾವು ಈ ರೀತಿ ಬರಿಬಹುದು. 4 + 3/5 ಈ ರೀತಿ ಪೂರ್ಣ ಸಂಖ್ಯೆ ಏನಿರುತ್ತಲ್ಲ ಅದನ್ನ ಸಪರೇಟ್ ಆಗಿ ಪ್ಲಸ್ ಹಾಕಿ ಈ ಒಂದು ಪ್ರಾಪರ್ ಫ್ರಾಕ್ಷನ್ ಇರುತ್ತಲ್ಲ ಅದನ್ನ ಸಪರೇಟ್ ಆಗಿ ಬರಿಬಹುದು. ಈ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಏನ್ ಮಾಡ್ತೀನಿ ಅಂತಂದ್ರೆ 99 99 99 ಇದಾವಲ್ಲ ಅವುಗಳನ್ನೆಲ್ಲೂ ಸಪರೇಟ್ ಆಗಿ ಪ್ಲಸ್ 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 ಅಂತ ಬರ್ಕೊಂಡ್ಬಿಡ್ತೀನಿ. ಅಂದ್ರೆ 99 + 1/7 ಪ್ಲಸ್ 99 + 2/7 ಪ್ಲಸ್ ಈ ರೀತಿ ಬರ್ಕೊಂಡು ಹೋಗ್ತೀನಿ. ಎಲ್ಲಿವರೆಗೆ ಅಂತಂದ್ರೆ 99 + 6/7 ಒಳಗೆ. ಓಕೆ, ಹಾಗಾದ್ರೆ 99 99 ಅನ್ನೋದು ಎಷ್ಟು ಸಾರಿ ಇದೆ? ಪ್ರತಿ ಸಾರಿ ರಿಪೀಟೆಡ್ ಆಗಿ ಆಡ್ ಮಾಡೋ ಬದಲಿಗೆ ನಾವೇನ್ ಮಾಡಬಹುದು, ಅಷ್ಟರಿಂದ ಮಲ್ಟಿಪ್ಲೈ ಮಾಡಬಹುದು. ಎಷ್ಟು ಸಾರಿ ಇದೆ ಅಂದ್ರೆ 1 2 3 4 5 6 ಸಾರಿ ಇದೆ.
ದೇರ್ ಫೋರ್ ಅದನ್ನ ನಾನೆಂತ ಬರೀತೀನಿ 99 ಇಂಟು 6 ಅಂತ ಬರೀತೀನಿ ಪ್ಲಸ್ ಅದು ಸಪರೇಟ್ ಆದ್ರೆ ಇಲ್ಲಿ 1/7 2/7 3/7 4/7 ಅಂತೇಳಿ ಎಲ್ಲಿವರೆಗಿರೋದಂದ್ರೆ 6/7 ಇದೆ ಫ್ರಾಕ್ಷನ್ ಪಾರ್ಟ್. ಈಗ ಇವೆರಡು ಮಲ್ಟಿಪ್ಲೈ ಮಾಡಿ 6 9 54 ದಶಕ 5 6 9 54 ಪ್ಲಸ್ 5 ಅಂದ್ರೆ 59 ಆಯ್ತು. ಸೊ 594 ಆಯ್ತು. ಓಕೆ ಪ್ಲಸ್ ಈಗ ಛೇದಗಳ ಸೇಮ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಇದನ್ನ 7 ಅಂತ ಬರ್ಕೊಳ್ತೀನಿ. ಅಂಶಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡಿಬಿಡೋದು, ನ್ಯೂಮರೇಟರ್ಗಳನ್ನ ಆಡ್ ಮಾಡಬೇಕು. 1 + 2 = 3, 3 + 3 6, 3 3 6, 6 4 10, 10 5 15, 15 6 21. ಸೊ ಎಷ್ಟು ಬಂತು ಇಲ್ಲಿಗೆ 21/7 ಡಿವೈಡ್ ಮಾಡಿ 7 1 7 3 21. ಸೊ 594 ಪ್ಲಸ್ 3 594 ಪ್ಲಸ್ 3 ಅಂದ್ರೆ 597. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್ 12 ಗಂಟೆಗಳು ಅನುಪಾತ 8 ದಿನಗಳು. ಈ ಅನುಪಾತದ ಸಂಕ್ಷಿಪ್ತ ರೂಪ ನೋಡಿ. ಈ ರೀತಿ ಸಂಕ್ಷಿಪ್ತ ರೂಪ ಮಾಡಬೇಕು ಅಂದ್ರೆ ಎರಡನ್ನು ಒಂದೇ ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು. ಈ ಕಡೆ ಗಂಟೆಗಳಿದ್ರೆ ಈ ಕಡೆ ದಿನಗಳಿದೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ದಿನಗಳನ್ನ ಗಂಟೆಗಳಿಗೆ ಪರಿವರ್ತನೆ ಮಾಡ್ಕೊಳ್ತೀನಿ. ಒಂದು ದಿನಕ್ಕೆ 24 ಗಂಟೆ ಆದ್ರೆ 8 ದಿನಕ್ಕೆ 8 × 24 ಮಾಡ್ಬೇಕಾಗತ್ತೆ. ಈಗೇನಾಯ್ತು, ಈಗ ದಿನ ಹೋಗಿ ಗಂಟೆ ಆಯ್ತು. ಸೊ ಗಂಟೆ ಗಂಟೆ ಬಿಡಿ, 12 1 12 7 24. ಸೊ ಈ ಕಡೆ ಎಷ್ಟು ಉಳಿತು, 1 ಉಳಿತು. ಈ ಕಡೆ 8 2 16. ಸೊ 1:16 ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಬಿ ನ ಶೇಕಡ ಎ ರಷ್ಟು 100 ಮತ್ತು ಸಿ ನ ಶೇಕಡ ಬಿ ರಷ್ಟು 200 ಆದರೆ ಎ ಮತ್ತು ಸಿ ಗಳ ನಡುವಿನ ಸಂಬಂಧ ಅಂತ ಕೇಳ್ತಾನೆ. ಅಲ್ಲೇನಿದೆ ಅದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಫಸ್ಟ್ ಬರೆಯೋಣ. ಬಿ ನ ಶೇಕಡ ಎ ಅಂದ್ರೆ a/100. ಬಿ ನ ಶೇಕಡ ಎ ಅಂದ್ರೆ ಎಷ್ಟಾದೆ 100. ಬಿ ನ ಶೇಕಡ ಎ = 100. ಅದೇ ರೀತಿ ಸಿ ನ ಶೇಕಡ ಬಿ ಅಂದ್ರೆ b/100. ಇದೆಷ್ಟಿದೆ, ಇದು 200 ಇದೆ. ಬಿ ನ ಶೇಕಡ ಎ ಅಂದ್ರೆ 100, ಸಿ ನ ಶೇಕಡ ಬಿ ಅಂದ್ರೆ 200. ಓಕೆ, ಇಲ್ಲಿ ನೋಡಿ, ಬಿ ನ ಶೇಕಡ ಎ 100, ಸಿ ನ ಶೇಕಡ ಬಿ ಅಂದ್ರೆ 200. ನನಗೆ ಬೇಕಾಗಿರೋದು ಎ ಮತ್ತು ಸಿ. ಎ ಬೇಕು ಮತ್ತು ಸಿ ಬೇಕು, ಬಿ ಬೇಕಾಗಿಲ್ಲ ನನಗೆ. ಸೊ ಏನ್ ಮಾಡೋಣ ಅಂತಂದ್ರೆ ಇದನ್ನ ಬಿ ಗೆ ಸಾಲ್ವ್ ಮಾಡ್ಕೊಂಡು ಈ ಬಿ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಈ ಬಿ = ಅಂತ ಸಾಲ್ವ್ ಮಾಡ್ಕೊಂಡ್ರೆ 100 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದ್ರೆ 200 × 100 ಆಗುತ್ತೆ. ಸಿ ಈ ಕಡೆ ಬಂದ್ರೆ /ಸಿ ಆಗುತ್ತೆ. ಈ ಬಿ ವ್ಯಾಲ್ಯೂವನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಬಿ ಇದೆಯಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 200 × 100 /ಸಿ ಇಂಟು a/100 ಇದೆ. a/100 = 100. ಈ 100 ಈ 100 ಕ್ಯಾನ್ಸಲ್ ಆಗಲಿ. 100 1 100 2 200. ಸೊ 2 × a ಏನಿದೆ ಇಲ್ಲಿ 2a = ಇಲ್ಲಿ ಏನಿಲ್ಲ ಅಂದ್ರೆ 1 ಉಳಿದಿರ್ತದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿ × 1 ಅಂದ್ರೆ ಸಿ. ದೇರ್ ಫೋರ್ ರಿಲೇಷನ್ ಏನಿರುತ್ತೆ ಅಂದ್ರೆ 2a = c. ದೇರ್ ಫೋರ್ ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 30 ನೋಟ್ ಪುಸ್ತಕಗಳ ಮಾರಿದ ಬೆಲೆಯು 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಸಿಗುವ ಶೇಕಡ ನಷ್ಟ ಎಷ್ಟು ಅಂತ ಹೇಳ್ತಾರೆ. ನಷ್ಟ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ, ಸೊ ತೊಂದರೆ ಇಲ್ಲ. 30 ನೋಟ್ ಪುಸ್ತಕಗಳ ಮಾರಿದ ಬೆಲೆ, ಸೊ 30 × SP = 25 ನೋಟ್ ಪುಸ್ತಕಗಳ ಅಸಲು ಬೆಲೆ. ಸೊ 25 × CP. 30 ನೋಟ್ ಪುಸ್ತಕಗಳ SP = 25 ನೋಟ್ ಪುಸ್ತಕಗಳ CP. ಇದರ ಬೆಲೆಗೆ ಸಮನಾಗಿದೆ. ಓಕೆ, ಈಗ CP ಈ ಕಡೆ ತಗೊಳ್ಳೋಣ. SP/CP = 25. 30 ಈ ಕಡೆ ಬಂದ್ರೆ 25/30 ಡಿವೈಡ್ ಮಾಡಿ 5 5 25, 5 6 30. ದೇರ್ ಫೋರ್ SP/CP = 5/6. ನಿಜವಾದ SP ಎಷ್ಟಿರ್ಲಿ 5x ಆಗಿರ್ಲಿ. ನಿಜವಾದ CP ಎಷ್ಟಾಗಿರ್ಲಿ ಅಂದ್ರೆ 6x ಆಗಿರ್ಲಿ. ಯಾಕಂದ್ರೆ ರೇಷಿಯೋ ಬಂದಿರೋದ್ರಿಂದ ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡಿರ್ತೀವಿ. ದೇರ್ ಫೋರ್ 5x ಮತ್ತು 6x ಆಗಿರ್ಲಿ. ಇಲ್ಲಿ ಕಾಸ್ಟ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಅಫ್ ಕೋರ್ಸ್ ಲಾಸ್ ಆಗುತ್ತೆ. ಲಾಸ್ = CP - SP. ಸೊ CP ಎಷ್ಟಿದೆ 6x ಮೈನಸ್ SP ಎಷ್ಟಿದೆ 5x. ದೇರ್ ಫೋರ್ x ಲಾಸ್ ಆಗ್ತದೆ. ಲಾಸ್ ಪರ್ಸೆಂಟ್ ಫಾರ್ಮುಲಾ ಏನಿದೆ ಅಂತಂದ್ರೆ ಲಾಸ್ /CP × 100 ಅಂತ ಇದೆ. ಇಟ್ ಈಸ್ ಈಕ್ವಲ್ ಟು ಲಾಸ್ ಅಂದ್ರೆ x ಡಿವೈಡ್ ಬೈ CP ಅಂದ್ರೆ 6x × 100. x ಕ್ಯಾನ್ಸಲ್ ಆಗಲಿ. 2 3 6 2 50. ಸೊ 50/3 ಅಂತ ಬಂತು. ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಗೆ ನಾವೇನ್ ಮಾಡಬೇಕು, ಕನ್ವರ್ಟ್ ಮಾಡಬೇಕು. 3 1 3 2 ಉಳಿತು. ಈ 0 ತಗೊಳ್ರಿ. 3 6 18 2.
ಸೊ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಬರೆದ್ರೆ ಫಸ್ಟ್ ನಾವು ಇದನ್ನ ಬರಿಬೇಕು, ಅದು ಪೂರ್ಣ ಭಾಗ. ಸೊ 16 ಇನ್ನು ಶೇಷ ಬೈ ಡಿವೈಸರ್ ಭಾಜಕ, ದೇರ್ಫೋರ್ 16 2/3%. ಇದೇನಿದು ಲಾಸ್ ಪರ್ಸೆಂಟ್. ಸೊ 16 2/3 ಅಂತಂದ್ರೆ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, a ಪ್ಲಸ್ ಬಿ ಈಕ್ವಲ್ ಟು 13 ಮತ್ತು ಎ ಬಿ ಈಕ್ವಲ್ ಟು 12 ಆದರೆ ಎ ಮೈನಸ್ ಬಿ ಯ ಬೆಲೆ ಬೇಕು. ಓಕೆ ನೋಡಿ, ಎ ಮೈನಸ್ ಬಿ ಇದೆ, ಎ ಪ್ಲಸ್ ಬಿ ಇದೆ, ಎ ಬಿ ಇದೆ ಅಂತಂದ್ರೆ ಬೆಟರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನ ನಾವೇನ್ ಮಾಡೋದು, ಯೂಸ್ ಮಾಡೋದು. ನಾ ಏನ್ ಮಾಡ್ತೀನಿ ಅಂತಂದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು 13 ಅಂತ ಕೊಟ್ಟಿದಾರ, ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಬಿಡ್ತೀನಿ, ಎರಡು ಕಡೆ ವರ್ಗ ಮಾಡಲಾಗಿ. ಇದೇನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ನಮ್ಗೆ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಟ್ ಇಸ್ ಈಕ್ವಲ್ ಟು 13ರ ವರ್ಗ 169. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತಿಲ್ಲ ನಮಗೆ, ಅದೇ ಆಸ್ ಇಟ್ ಈಸ್ ಇರ್ಲಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ 12 ಅಂತೇಳಿ. ಸೊ 12 ಈಕ್ವಲ್ ಟು 169. ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 12 24, ಈ ಕಡೆ ಬಂದ್ರೆ ಮೈನಸ್ 24 ಆಗುತ್ತೆ. ದೇರ್ಫೋರ್ 169 ಮೈನಸ್ 24. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಸಬ್ಟ್ರಾಕ್ಟ್ ಮಾಡಿ, 9ರಲ್ಲಿ 4 ಹೋದ್ರೆ 5, 6ರಲ್ಲಿ 2 ಹೋದ್ರೆ 4, ಈ ಕಡೆ 1. ಸೊ 169ರಲ್ಲಿ 24ನ ಕಳೆದ್ರೆ 145. ಇದೇನಿದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯ್ತು. ಈಗ ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಎ ಮೈನಸ್ ಬಿ. ನಾನೇನ್ ಮಾಡ್ತೀನಿ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ತಗೊಳ್ತೀನಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹೌದಾ, ಇಲ್ಲಿ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಂತು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಗೊತ್ತಾಗಿದೆ 145 ಮೈನಸ್ 2. ಎ ಬಿ ಅಂತಂದ್ರೆ 12 ಅಂತ ಕೊಟ್ಟಿದ್ದಾರೆ, 12 ಇಟ್ ಈಸ್ ಈಕ್ವಲ್ ಟು 145 ಮೈನಸ್ 12 24. ಇಟ್ ಈಸ್ ಈಕ್ವಲ್ ಟು 145 ಮೈನಸ್ 24 ಅಂತಂದ್ರೆ 121. 5ರಲ್ಲಿ 4 ಹೋದ್ರೆ 1, 4ರಲ್ಲಿ 2 ಹೋದ್ರೆ 2, 1 ಎಷ್ಟು 121. ಇದೇನಿದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಬಟ್ ನನಗೆ ಬೇಕಾಗಿರೋದು ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 121. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ ಹಾಕ್ಬೇಕು. ಪ್ಲಸ್ ಆರ್ ಮೈನಸ್ ರೂಟ್ 121 ಅಂದ್ರೆ 121ರ ವರ್ಗಮೂಲ, 121ರ ವರ್ಗಮೂಲ 11. ದೇರ್ಫೋರ್ ಎ ಮೈನಸ್ ಬಿ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 11. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 7a/5 ಪ್ಲಸ್ 2/3 ಈಕ್ವಲ್ ಟು 2 ಆದಾಗ ಎ ನ ಬೆಲೆಯು. ಜಸ್ಟ್ ಸಿಂಪ್ಲಿಫೈ ಮಾಡಬೇಕು. 7a/5 ಪ್ಲಸ್ 2/3 ಈಕ್ವಲ್ ಟು 2. ಈಗ 7a/5 ಈಕ್ವಲ್ ಟು 2, 2/3 ರೈಟ್ ಸೈಡ್ ಬರಲಿ, ಮೈನಸ್ 2/3 ಆಗುತ್ತೆ. ನಾವು 7a/5 ಈಕ್ವಲ್ ಟು, ಇಲ್ಲಿ 2 ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. 1 ಮತ್ತು 3 ನ LCM 3ನೇ ಬರುತ್ತೆ. ಸೊ 1 3s are 3, 3 1s are 3. ಮಲ್ಟಿಪ್ಲೈ ಮಾಡಿ, 2 3s are 6 ಮೈನಸ್ 2 1s are 2. ಓಕೆ, ಈಗ 7a/5 ಇಸ್ ಈಕ್ವಲ್ ಟು 6ರಲ್ಲಿ 2 ಹೋದ್ರೆ 4/3. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, 7/5 ಈ ಕಡೆ ಬಂದ್ರೆ 5/7 ಆಗುತ್ತೆ. ದೇರ್ಫೋರ್ ಎ ಈಕ್ವಲ್ ಟು 4/3 ಇಂಟು 5/7. ಇಟ್ ಈಸ್ ಈಕ್ವಲ್ ಟು 4 5 20 ಡಿವೈಡ್ ಬೈ 3 21. ದೇರ್ಫೋರ್ ಎ ವ್ಯಾಲ್ಯೂ ಎಷ್ಟು ಅಂದ್ರೆ 20/21. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಬಿ ಈಕ್ವಲ್ ಟು ರೂಟ್ 4a ಮತ್ತು a to the power of -1 ಇಂಟು c to the power of 5 ಡಿವೈಡ್ ಬೈ b to the power of -2 ಈಕ್ವಲ್ ಟು 128 ಆದಾಗ ಸಿ ನ ಬೆಲೆಯು ಅಂತ ಕೇಳ್ತಾರೆ. ಓಕೆ, ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ನೋಡಿ ಏನಿದೆ, a to the power of -1 ಇಂಟು c to the power of 5 ಡಿವೈಡೆಡ್ ಬೈ b to the power of -2 ಈಕ್ವಲ್ ಟು 128 ಅಂತ ಇದೆ. ಇಲ್ಲಿ a to the power of -1, ಈ -1 ನ ಪ್ಲಸ್ ಮಾಡಬೇಕು ಅಂತಂದ್ರೆ ಈ a to the power of -1 ನ ಕೆಳಗಡೆ ಕಳಿಸಬೇಕು, ಅಂದ್ರೆ 1/a ಆಗುತ್ತೆ. a to the power of -1 ಏನಾಗುತ್ತೆ, 1/a. ಅದೇ ರೀತಿ ಡಿನಾಮಿನೇಟರ್ ಇರತಕ್ಕಂತ 1/b to the power of -2 ಇದೆಯಲ್ಲ, ಇದನ್ನ ಪ್ಲಸ್ ಮಾಡಬೇಕು ಅಂದ್ರೆ ನ್ಯೂಮರೇಟರ್ ಕಳಿಸಬೇಕು, ಅದು b² ಆಗುತ್ತೆ. ದೇರ್ಫೋರ್ ಇದು ನ್ಯೂಮರೇಟರ್ಗೆ ಹೋಗುತ್ತೆ, ಇದು ಡಿನಾಮಿನೇಟರ್ ಬರುತ್ತೆ. ಇದು ನ್ಯೂಮರೇಟರ್ ಹೋದಾಗ b² ಇಂಟು c to the power of 5 ಆಯ್ತು, ಡಿವೈಡೆಡ್ ಬೈ ಇದು ಡಿನಾಮಿನೇಟರ್ ಬಂದಾಗ ಜಸ್ಟ್ a ಆಯ್ತು. ಇಟ್ ಈಸ್ ಈಕ್ವಲ್ ಟು 128. ಈಗ b ಈಕ್ವಲ್ ಟು ರೂಟ್ 4a ಅಂತ ಕೊಟ್ಟಿದ್ರೆ ಇಲ್ಲಿ b² ಇದೆ. ನಾ ಏನ್ ಮಾಡ್ತೀನಿ, ಎರಡು ಕಡೆ ಸ್ಕ್ವೇರ್ ಮಾಡಿಬಿಡ್ತೀನಿ. ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಈ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. b² ಈಕ್ವಲ್ ಟು ಏನ್ ಬಂತು, ಅಲ್ಲಿಗೆ 4a ಅಂತ ಬಂತು.
ಈ ಬಿ ಸ್ಕ್ವೇರ್ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈ 4a ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4a ಇಂಟು ಸಿ ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ ಎ ಈಕ್ವಲ್ ಟು 128. ಎ ಕ್ಯಾನ್ಸಲ್ ಆಗ್ಲಿ. ಈಗ ಡಿವೈಡ್ ಮಾಡಿ, 4 1 4 3 12 4 2 8. ಸೊ ಸಿ ಟು ದ ಪವರ್ ಆಫ್ 5 ಈಕ್ವಲ್ ಟು 32 ಆದ್ರೆ ಸಿ ಟು ದ ಪವರ್ ಆಫ್ 5 ಈಕ್ವಲ್ ಟು ಈ 32 ನ ಯಾವುದೋ ಒಂದು ನಂಬರ್ ನ 5th ಪವರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಯಾವ ನಂಬರ್ ಅಂತಂದ್ರೆ 2 ಟು ದ ಪವರ್ ಆಫ್ 5. ಬೇಕಾದ್ರೆ ನೋಡಿ ಇಲ್ಲಿ 2 16s, 2 8s, 2 4s, 2 2s, 2 1s. ನೋಡಿ 32 is nothing but 1 2 3 4 5. therefore 2 to the power of 5. so 32 ಏನಂತ ಮಾಡಬಹುದು, 2 to the power of 5 ಅಂತ ಎಕ್ಸ್ಪ್ರೆಸ್ ಮಾಡಬಹುದು. therefore the value of C is equal to 2. so first option is correct. remaining questions will be discussed in the next part of the video. next part ಅಲ್ಲಿ ನಾನು ಡಿಸ್ಕಸ್